Hello everyone, welcome back to my YouTube channel All in One. In this video, we are going to study the notes and question and answers of class 5 Kannada chapter 8, that is Sahasi Mahileyaru. If you want the notes of other lesson and other subject, you can check my playlist of my channel. You can easily get from there. ಪದಗಳ ಅರ್ಥ ಅನಾರೋಗ್ಯ, ರೋಗದಿಂದ ನರಳುವುದು, ಏಳಿಗೆ, ಅಭಿವೃದ್ಧಿ, ಉನ್ನತಿ, ಘೋಷಣೆ, ಗಟ್ಟಿಯಾದ ಕೂಗು, ದೀನತೆ, ಬಡತನ, ನಿಷೇಧ, ನಿರಾಕರಣೆ, ಬಹಿಷ್ಕಾರ, ಹೊರಕ್ಕೆ ಹಾಕು, ವಿಚಾರಶಕ್ತಿ, ಆಲೋಚನಾ ಶಕ್ತಿ, ಸಬಲ, ಶಕ್ತಿವಂತ, ಹಲಗೆ, ತಮಟೆ, ಆಶಯ, ಆಸೆ, ಇಂಗಿತ, ಕಷ್ಟಕೋಟಲೆ, ಕಷ್ಟಗಳ ಸರಮಾಲೆ, ದಂಗಾಗು, ಆಶ್ಚರ್ಯಪಡು, ನತ್ತು, ಮೂಗುತಿ, ಪುಡಿಪುಡಿಯಾಗು, ಚೂರು ಚೂರಾಗು, ಭಾವಾವೇಶ, ಉದ್ರೇಕ, ವಿಲೀನ, ಐಕ್ಯವಾಗು, ಕಣ್ಮರೆಯಾಗು, ಸಿಡಿದೇಳು, ರೊಚ್ಚಿಗೇಳು, ಕೋಪಗೊಳ್ಳು, ಹುಟ್ಟುಹಾಕು, ಪ್ರಾರಂಭಿಸು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಕಲ್ಯಾಣಮ್ಮ ಯಾರ ಏಳಿಗೆಗಾಗಿ ಚಿಂತಿಸಿದರು? ಆನ್ಸರ್, ಕಲ್ಯಾಣಮ್ಮನವರು ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗಾಗಿ ಚಿಂತಿಸಿದರು. ಸೆಕೆಂಡ್ ಒನ್, ಕಲ್ಯಾಣಮ್ಮನವರ ವಿಚಾರಶಕ್ತಿಗೆ ಹೇಗೆ ಹೊಳಪು ಬಂದಿತು? ಆನ್ಸರ್, ಕಲ್ಯಾಣಮ್ಮನವರು ಮನೆಯಲ್ಲಿಯೇ ಓದು ಮುಂದುವರಿಸಿದರು. ಇದರಿಂದ ಅವರ ವಿಚಾರ ಶಕ್ತಿಗೆ ಹೊಸ ಹೊಳಪು ಬಂದಿತು. ಥರ್ಡ್ ಒನ್, ಹೈದರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಏಕೆ ಸಿಡಿದೆದ್ದರು? ಆನ್ಸರ್, ಹೈದರಾಬಾದ್ನಲ್ಲಿದ್ದ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು. ಇದರಿಂದ ಹೈದರಾಬಾದ್ ಪ್ರಾಂತದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು. ಫೋರ್ತ್ ಒನ್, ಮಾಲಗತ್ತಿ ಗ್ರಾಮದ ಜನರು ಎಲ್ಲಿ ಧ್ವಜ ಏರಿಸಲು ನಿರ್ಧರಿಸಿದರು? ಆನ್ಸರ್, ಮಾಲಗತ್ತಿ ಗ್ರಾಮದ ಜನರು ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಭಾರತದ ತ್ರಿವರ್ಣ ಧ್ವಜವೇರಿಸಲು ನಿರ್ಧರಿಸಿದರು. ಫಿಫ್ತ್ ಒನ್, ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ ಯಾವಾಗ ವಿಲೀನವಾಯಿತು? ಆನ್ಸರ್, ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ 1948 ಸೆಪ್ಟೆಂಬರ್ 17ರಂದು ಭಾರತದಲ್ಲಿ ವಿಲೀನವಾಯಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಕಲ್ಯಾಣಮ್ಮ ಮಕ್ಕಳಿಗಾಗಿ ಯಾವ ಯಾವ ಕೆಲಸಗಳನ್ನು ಮಾಡಿದರು? ಆನ್ಸರ್, ಕಲ್ಯಾಣಮ್ಮ ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದ್ದರು. ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು. ಮಕ್ಕಳ ಆಶಯಕ್ಕೆ ತಕ್ಕಂತೆ ಕಥೆ ಕಟ್ಟಿದರು. ನಾಟಕ ರಚಿಸಿದರು. ಕುಣಿದರು. ಆಟವಾಡಿಸಿದರು. ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು.
ಸೆಕೆಂಡ್ ಒನ್, ಕಲ್ಯಾಣಮ್ಮನವರ ಜೀವನದಲ್ಲಿ ಬಂದು ಎರಗಿದ ಕಷ್ಟಗಳಾವುವು? ಆನ್ಸರ್, ಕಲ್ಯಾಣಮ್ಮನವರು ಓದುತ್ತಿರುವಾಗಲೇ ಮದುವೆಯಾಯಿತು. 3 ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು. ಸಂಸಾರದ ಸುಂದರ ಕನಸು ಪುಡಿ ಪುಡಿಯಾಯಿತು. ಭವಿಷ್ಯವೇ ಬಿದ್ದು ಹೋಯಿತು. ಆದರೆ ಎದೆಗುಂದಲಿಲ್ಲ. ಥರ್ಡ್ ಒನ್, ಧ್ವಜವೇರಿಸಲು ಬಂದ ಸೀತಮ್ಮನ ರೂಪವನ್ನು ವರ್ಣಿಸಿರಿ. ಆನ್ಸರ್, ಬಡಿಗೇರ ಸೀತಮ್ಮ, ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕುಡುಗೋಲು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ದುಂಡು ಮುಖ, ಹಣೆ ತುಂಬ ಕುಂಕುಮ, ಮೂಗಿನಲ್ಲಿ ನತ್ತು, ಕಚ್ಚೆ ಹಾಕಿದ ಇಲಕಲ್ಲ ಸೀರೆ. ಅವಳಲ್ಲಿ ಭಾವಾವೇಶ ತುಂಬಿತ್ತು. ಹಲಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು. ಈ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಆ ಪಟ್ಟಿ ಬಾ ಪಟ್ಟಿ. ಆ, ಬಡಿಗೇರ ಸೀತಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಆ, ಶ್ಯಾವಂತ್ರಯ್ಯ ಬಸಪ್ಪ. ಈ, ಜಾನಕಮ್ಮ ರಾಮಸ್ವಾಮಿ ಅಯ್ಯಂಗಾರ್. ಈ, ಆರ್ ಕಲ್ಯಾಣಮ್ಮ ಸರಸ್ವತಿ ಪತ್ರಿಕೆ. ಈ, ಬಿಟ್ಟ ಸ್ಥಳವನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಫಸ್ಟ್ ಒನ್, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೂ ಡ್ಯಾಶ್ ಭಾರತದಲ್ಲಿ ವಿಲೀನವಾಗಲಿಲ್ಲ. ಆನ್ಸರ್, ಹೈದರಾಬಾದ್. ಸೆಕೆಂಡ್ ಒನ್, ಆರ್ ಕಲ್ಯಾಣಮ್ಮನವರು ಡ್ಯಾಶ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. LS. ಥರ್ಡ್ ಒನ್, ಕಲ್ಯಾಣಮ್ಮನವರು ಹುಟ್ಟು ಹಾಕಿದ ಪತ್ರಿಕೆಯ ಹೆಸರು ಡ್ಯಾಶ್. ಸರಸ್ವತಿ ಪತ್ರಿಕೆ. ಫೋರ್ತ್ ಒನ್, ಬಡಿಗೇರ ಸೀತಮ್ಮನ ಊರು ಡ್ಯಾಶ್. ಮಾಲಗತ್ತಿ. ಭಾಷಾಭ್ಯಾಸ. ಆ, ಮಾದರಿಯಂತೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ, ಜಾಗ್ರತೆ, ಅಜಾಗ್ರತೆ. ಫಸ್ಟ್ ಒನ್, ಅನುಕೂಲ, ಅನಾನುಕೂಲ. ಸೆಕೆಂಡ್ ಒನ್, ಅಬಲೆ, ಸಬಲೆ. ಥರ್ಡ್ ಒನ್, ಆರೋಗ್ಯ, ಅನಾರೋಗ್ಯ. ಫೋರ್ತ್ ಒನ್, ನೀತಿ, ಅನೀತಿ. ಫಿಫ್ತ್ ಒನ್, ಉತ್ತೀರ್ಣ, ಅನುತ್ತೀರ್ಣ. ಆ, ಮಾದರಿ ವಾಕ್ಯಗಳನ್ನು ಗಮನಿಸಿ ಅದೇ ರೀತಿ ಗೆರೆ ಹಾಕಿದ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಫಸ್ಟ್ ಒನ್, ಪ್ರವಾಹದಿಂದ ಜನ ಕಷ್ಟಕೋಟಲೆಗಳಿಗೆ ಒಳಗಾದರು. ಆನ್ಸರ್, ಬರಗಾಲದಿಂದ ಪಶು ಪಕ್ಷಿಗಳು ಕಷ್ಟಕೋಟಲೆಗಳಿಗೆ ಒಳಗಾದವು. ಸೆಕೆಂಡ್ ಒನ್, ನಾವು ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು. ಆನ್ಸರ್, ಭ್ರಷ್ಟಾಚಾರ ಕಂಡಾಗ ನಾವು ಸಿಡಿದೇಳಬೇಕು. ಥರ್ಡ್ ಒನ್, ಜೋಗ ಜಲಪಾತದ ಸೌಂದರ್ಯವನ್ನು ನೋಡಿ ದಂಗಾದೆನು. ಆನ್ಸರ್, ಹಂಪಿಯಲ್ಲಿರುವ ಪ್ರಾಚೀನ ಕಟ್ಟಡಗಳನ್ನು ನೋಡಿ ದಂಗಾದೆನು. ಫೋರ್ತ್ ಒನ್, ಮೇಧಾ ಪಾಡ್ಕರ್ ನರ್ಮದಾ ಬಚಾವೋ ಆಂದೋಲನವನ್ನು ಹುಟ್ಟುಹಾಕಿದರು. ಆನ್ಸರ್, ಬಸವಣ್ಣನವರು ವಚನ ಧರ್ಮದ ಆಂದೋಲನವನ್ನು ಹುಟ್ಟುಹಾಕಿದರು.
ಫಿಫ್ತ್ ಒನ್, ವಿವೇಕಾನಂದರ ಲೇಖನಗಳನ್ನು ಓದಿ ಸುಭಾಷರು ಭಾವಾವೇಶಕ್ಕೆ ಒಳಗಾದರು. ಆನ್ಸರ್, ನೆಹರೂರವರು ಬರೆದ ಪತ್ರಗಳನ್ನು ಓದಿ ಇಂದಿರಾ ಗಾಂಧಿಯವರು ಭಾವಾವೇಶಕ್ಕೆ ಒಳಗಾದರು. ಸಿಕ್ಸ್ತ್ ಒನ್, ಕಲ್ಯಾಣಮ್ಮ ಮತ್ತು ಬಡಿಗೇರ ಸೀತಮ್ಮ ಅಬಲೆಯರಲ್ಲ ಸಬಲೆಯರು. ಆನ್ಸರ್, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಬೆಳವಡಿ ಮಲ್ಲಮ್ಮ ಇವರು ಅಬಲೆಯರಲ್ಲ ಸಬಲೆಯರು. ಈ ವಾಕ್ಯಗಳಲ್ಲಿ ಕಾಣುವ ಅರ್ಥ ವ್ಯತ್ಯಾಸವನ್ನು ತಿಳಿಯಿರಿ. ಫಸ್ಟ್ ಒನ್, ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ಸೆಕೆಂಡ್ ಒನ್, ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುತ್ತಾರೆ. ಥರ್ಡ್ ಒನ್, ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುವರು. ಇಂತಹ 3 ವಾಕ್ಯಗಳನ್ನು ನೀವು ರಚಿಸಿರಿ. ಆನ್ಸರ್, ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿದನು. ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವನು. ಈ ಕೆಳಗಿನ ಜೋಡಿ ಪದಗಳನ್ನು ಗಮನಿಸಿರಿ. ಫಸ್ಟ್ ಒನ್, ನೋವು ಸಂಕಟ. ಸೆಕೆಂಡ್ ಒನ್, ಕಷ್ಟಕೋಟಲಿ. ಥರ್ಡ್ ಒನ್, ಸುತ್ತಮುತ್ತ. ಫೋರ್ತ್ ಒನ್, ಜನಜಂಗುಳಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ 8, ಸಾಹಸಿ ಮಹಿಳೆಯರು. As I told you, if you want more lessons, check the playlist of my videos. Thank you.